ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಸೊ ಇವತ್ತು ನಾವು ಕೃಷ್ಣಗಿರಿಗೆ ರೀಚ್ ಆಗಿದ್ದೀವಿ. ಸೊ ಏನಕ್ಕೆ ಏನು ಅಂತಂದರೆ ನಮ್ಮ ಮನೆ ದೇವಸ್ಥಾನಕ್ಕೆ, ಆ್ಯಂಡ್ ಅದು ಲೊಕೇಟ್ ಆಗಿರೋದು ಕೃಷ್ಣಗಿರಿ, ಆ್ಯಂಡ್ ಅದ್ರ ಹೆಸರು ಆವಲ್ನಾಥಮ್ ಅಂತ. ಸೊ ಯು ಕ್ಯಾನ್ ಸಿ ಆ್ಯಂಡ್ ಇದೆಲ್ಲ ಫುಲ್ಲು ನ್ಯೂಯಾಗಿ ಮಾಡಿರೋದು. ಆ್ಯಂಡ್ ಟೆಂಪಲ್ ಬಂದುಬಿಟ್ಟು ಆ ಕಡೆಯಿಂದ ಇದೆ, ಬಿಕಾಸ್ ಇವಾಗ ಅಪ್ರಾಕ್ಸಿಮೇಟ್ ಇವಾಗ 12:30 ಆಗಿದೆ ಎಕ್ಸಾಕ್ಟಾಗಿ. ಆ್ಯಂಡ್ ನಾವು ನೈಟ್ ಆಲ್ರೆಡಿ ನಾವು 10 o'clockಗೆ ರೀಚ್ ಆಗಿಬಿಟ್ಟಿದ್ದೀರಿ. ಆ್ಯಂಡ್ ಅದು ಇವಾಗ ನಾವು ರೆಸ್ಟ್ ಮಾಡಿ ಆ್ಯಂಡ್ ಮಾರ್ನಿಂಗ್ ನಾವು ಅಭಿಷೇಕ ಕೊಟ್ಟಿರೋದ್ರಿಂದ ಸೊ ಬೇಗ ಬಂದಿರೋದು, ಬಿಕಾಸ್ ಆಫ್ ತುಂಬ ರಶ್ ಇರುತ್ತೆ. ಆ್ಯಂಡ್ ಮೋರ್ ಓವರ್ ನಾವು ಅಮಾವಾಸ್ಯೆ ಇದೆ ಅಂತಲೇ ಬೇಗ ಬಂದಿರೋದ್ರಿಂದ ತುಂಬ ರಶ್ ಇರುತ್ತೆ. ಸೊ ಅದರಲ್ಲಿ ನಾನು ಹೇಗಿರುತ್ತೆ ಟೆಂಪಲು ಏನೇನು ಅಂತ ನಾನು ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಗೊತ್ತಾಗುತ್ತೆ ನಿಮಗೇ. ಈ ಥರ ಬಸವನಗಳು ನಿಮಗೆ ಟೆಂಪಲ್ ಪೂರ್ತಿಯಲ್ಲಿ ನಿಮಗೆ ಸರೌಂಡಿಂಗ್ಸ್ ಎಲ್ಲ ಸಿಗುತ್ತೆ. ಆ್ಯಂಡ್ ಇದು ನಾನು ಏನು ಕ್ಯಾಪ್ಚರ್ ಮಾಡ್ತಿದ್ದೀನಲ್ವ, ಇದು ಕಂಪ್ಲೀಟಾಗಿ ನೈಟ್ ವ್ಯೂ ಇದು. ಆ್ಯಂಡ್ ಇದು ಒಂದು 1 o'clock ಆಗಿರುತ್ತೆ. ಇದು ನೈಟ್ ವ್ಯೂ ಆಗಿರುತ್ತೆ. ತುಂಬಾ ಖಾಲಿಯಾಗಿರುತ್ತೆ. ಬಟ್ ಒಂದು 2:30 ಅಥವಾ 3:30 ನಿಮಗೆ ಫುಲ್ಲು ರಶ್ ಆಗಿಬಿಟ್ಟಿರುತ್ತೆ. ಆ್ಯಂಡ್ 1 o'clock ಆಯಿತು ಕರೆಕ್ಟಾಗಿ. ಆ್ಯಂಡ್ ಹಾಗೆಯೇ ಅದರಿಂದ ನಾವು ರೆಡಿ ಆಗಿಬಿಡೋಣ, ಯಾಕಂದರೆ ತುಂಬ ಅಮಾವಾಸ್ಯೆ ಇರೋದ್ರಿಂದ ತುಂಬ ಜನನೇ ಬರ್ತಾನೆ ಇದ್ದು, ಸೊ ಫುಲ್ ರಶ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಸೊ ನಾವು ಇದರಲ್ಲಿ ಮುಳುಗ್ಬಿಟ್ಟು ನಾವು ಮತ್ತು ಅಲ್ಲಿ ಗಣೇಶ ಇದೆ, ಗಣೇಶ ವಿಗ್ರಹ ಸಿಗುತ್ತೆ ನಿಮಗೆ ಪಕ್ಕದ್ರಲ್ಲೇ. ಅದನ್ನು ನಾವು ನಮಸ್ಕಾರ ಮಾಡಿ ಆಮೇಲೆ ನಾವು ರೆಡಿ ಆಗೋಕ್ಕೆ ಹೋಗಬೇಕು. ಸೊ ಇದರಿಂದ ನಾನು ಆ್ಯಕ್ಚುಲಿ ಕಲ್ಲು ಹುಡುಕ್ತಾ ಇದ್ದೆ. ಅಲ್ಲಿ ಪ್ಲೇಸ್ ಇರುತ್ತೆ, ನಾವು ಸ್ಟೆಪ್ಸ್ ಥರ ಇರುತ್ತೆ ನಾವು ಕಾಲಿಡೋದಕ್ಕೆ, ಅದು ನಾನು ಹುಡುಕ್ತಾ ಇದ್ದೆ. ಬಿಕಾಸ್ ನಾವು ಆಲ್ಮೋಸ್ಟ್ 3 years ಆಯಿತು ನಾನು ನಮ್ಮ ಮನೆ ದೇವಸ್ಥಾನಕ್ಕೆ ನಾವು ಫ್ಯಾಮ್ಲಿ ಜೊತೆ ಹೋಗಿ. ಅದರಿಂದ ಅಲ್ಲಿ ನಾನು ಹುಡುಕ್ತಾ ಇದ್ದೆ, ಬಟ್ ಅದು ನನಗೆ ಸಿಗ್ತಾ ಇಲ್ಲ. ಇನ್ನೊಂದೇನೆಂದರೆ ತುಂಬ ಜಾರುತ್ತೆ ಅಂತ ಅಂದ್ಕೊಂಡಿದ್ದೆ, ಯಾಕಂದರೆ ನಾವು ಹೋಗಿರೋ ಟೈಮಲ್ಲಿ ಮಳೆ ತುಂಬ ಇತ್ತು. ಆ್ಯಂಡ್ ಎಲ್ಲಿ ನನಗೆ ಬಸವನ ಹುಳಿಗೆ ಎಲ್ಲಿ ನನ್ನ ಮೇಲೆ ಅಲ್ಲೆಲ್ಲ ಸರೌಂಡಿಂಗ್ಸಲ್ಲೆಲ್ಲ ಫುಲ್ಲು ಅದೇ ಇರುತ್ತೆ, ಎಲ್ಲಿ ಬಿದ್ದುಬಿಡುತ್ತೆ ಅಂತ ನನಗೆ ತುಂಬಾ ಭಯ ಆಗಿತ್ತು. ಆ್ಯಂಡ್ ಅದಕ್ಕೆ ನಾನು ನೋಡ್ತಾ ಇದ್ದೆ. ಸೊ ನಾವು ಅಲ್ಲಿ ಚೈನ್ ಇದೆ ಅಲ್ವಾ, ಆ ಚೈನ್ ಸಹಾಯದಿಂದ ನಾವು ಅದನ್ನು ಮುಳುಗ್ಬೋದು. ಮತ್ತು ನಾನು ಈ ಕಡೆ ಪಕ್ಕದಲ್ಲಿ ಬಂದಾಗ ಅಲ್ಲಿ ನನಗೆ ಸ್ಟೆಪ್ಸ್ ಕರೆಕ್ಟಾಗಿ ಸಿಕ್ತು. ಸೊ ದಟ್ ಈಸಿಯಾಗಿ ನಾನು ಮುಳುಗ್ಬಿಟ್ಟು ಒಂದು 5 times ನಾನು ಮುಳುಗಿದ್ದು. 5 times ನಾನು ಮುಳುಗ್ಬಿಟ್ಟು ಆ್ಯಂಡ್ ನಾನು ಎದ್ದೇಳಬೇಕಾಗಿತ್ತು, ಯಾಕಂದರೆ ತುಂಬಾ ರಶ್ ಆಗ್ತಾಯಿತ್ತು. ಸೊ ಅದರಿಂದ ಬೇಗ ಮುಳುಗ್ಬಿಟ್ಟು, ಇನ್ನು ನಮ್ಮ ಅಕ್ಕ ಅವರು ಅಲ್ಲಿ ಅಪೋಸಿಟಲ್ಲಿರೋದು ನಮ್ಮ ಮಾವ ಅವರು ಸ್ವಲ್ಪ ಬೇಗ ಮುಳುಗೋ ರಶ್ ಆಗ್ತಿದೆ, ಹೋಗೋಣ ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಅವರು ಹೇಳ್ತಾ ಇರೋದ್ರಿಂದ ಬೇಗ ಮುಳುಗ್ಬಿಟ್ಟು ಸೊ ನಾವು ಹೋಗಬೇಕಿತ್ತು. ಆ್ಯಂಡ್ ನಮ್ಮ ಅಕ್ಕನೂ ತುಂಬ ಭಯ ಅವಳಿಗೆ. ಸೊ ಹುಷಾರಾಗಿ ಇಟ್ಕೋ ಚೈನ್ ಹಿಡ್ಕೊ ಅಂತ ಹೇಳ್ತಾನೆ ಇದ್ದು. ಸೊ ಅದರಿಂದ ಹಾಗೆ ಬೇಗ ಮುಳುಗ್ಬಿಟ್ಟು 5 times ಓಂ ನಮಃ ಶಿವಾಯ ಅಂತ ಹೇಳ್ಕೊಂಡು ಸೊ ನಾನು ಮುಳುಗೋದು ಸ್ಟಾರ್ಟ್ ಮಾಡಿದ್ದು. ಸೊ ಬೇಗ ಮುಳುಗ್ಬಿಟ್ಟು ಆ್ಯಂಡ್ ಬೇಗ ನಾವು ಹೊರಟ್ವಿ ಅಲ್ಲಿಂದ. ಆ್ಯಂಡ್ ಅಲ್ಲಿಂದ ಹೊರಟಿದ ತಕ್ಷಣವೇ ನಾವು ರೆಡಿ ಆಗಿಬಿಟ್ಟು ಒಂದೇ ಸಲ ನಾನು ಡೈರೆಕ್ಟಾಗಿ ಇಲ್ಲಿಗೆ ನಾನು ಗೇಟ್ ಎಂಟ್ರೆನ್ಸಲ್ಲೇ ನಾನು ಬಂದಿದ್ದು. ಸೊ ಗೇಟ್ ಎಂಟ್ರೆನ್ಸ್ಗೆ ಬಂದುಬಿಟ್ಟು ಅಲ್ಲಿ ನಾವು ಅವರು ಪೂಜಾರಿ ಅವರು ಮಂತ್ರಗಳೆಲ್ಲ ಹೇಳಿಬಿಟ್ಟು ಆ್ಯಂಡ್ ಅಲ್ಲಿಂದ ಅವರು ಗೇಟ್ ಓಪನ್ ಮಾಡಿ ಹೋಗಬೇಕು. ಸೊ ಇನ್ನೂ ಎಂಟರೇ ಆಗಿಲ್ಲ, ಅದಕ್ಕೆ ಮುಂಚೆನೇ ನಾವು ಫಸ್ಟ್ ಆಫ್ ಆಲ್ ಅಲ್ಲಿ ಎಲ್ಲ ಪೂಜೆ ಮಾಡಿ ಅಲ್ಲಿ ಸಾಂಬ್ರಾಣಿ ಕಡ್ಡಿ ಮತ್ತು ಕರ್ಪೂರ ಎಲ್ಲ ಅಂಟಿಸ್ಬಿಟ್ಟು ನಾವು ಒಳಗಡೆ ಹೋಗಬೇಕಿತ್ತು. ಆ್ಯಂಡ್ ಅವಾಗ ಟೈಮ್ ಬಂದು 3:30 ಆಗಿದ್ದಿದ್ದು. 3:30ಗೆ ಅವರು ಒಂದು ಬಿಂದಿಗೆದಲ್ಲಿ ನೀರು ಎತ್ಕೊಬಂದು ಸೊ ಇವಾಗ ನಾವು ಸ್ಟಾರ್ಟ್ ಮಾಡೋದು ಏನು ಅಭಿಷೇಕ ಇರುತ್ತೆ ಅಲ್ವಾ. ಸೊ 3:30 ಸ್ಟಾರ್ಟ್ ಆಗುತ್ತೆ. ನಾವು காவாய் கனகத்திரளே போற்றி கைலை மலையானே போற்றி போற்றி சிவா திருச்சிற்றம்பலம். ஓம் திரிதலம் திரிகுணாகாரம் त्रिनेत्रं च त्रयायुधं त्रिजन्म पापसंहारं एकबिल्वं शिवार्पणं काशीक्षेत्रनिवासं च कालभैरवदर्शनं त्वयागे माधवं धृत्वा एकबिल्वं शिवार्पणं. ಎಲ್ಲರೂ ಒಕ್ಕಾರಂಗ ಅಣ್ಣ ಅಜೇಂದ್ರ ಇಲ್ಲಿ
ಇರಿ ಇರಿ ಇರಿ. ಸೊ ನೋಡ್ತಿದ್ದೀರಲ್ವ ಒಳಗಡೆ, ಸೊ ಕಂಪ್ಲೀಟ್ ಅದು ಗುಹೆ ಒಳಗಡೆ ನಾವು ಹೋಗಬೇಕಾಗಿರುತ್ತೆ. ಅದು ನಾವು ಕೂತ್ಕೊಂಡು ಹೋಗಬೇಕಾಗಿರುತ್ತೆ, ಅವಾಗೆ ನಮಗೆ ದೇವ್ರು ಕಾಣಿಸೋದು. ಸೊ ಅದರಿಂದ ನಾವು ಒಳಗಡೆ ಅವರೆಲ್ಲನೂ ಸೆಕ್ಯೂರ್ ಆಗಿರೋದ್ರಿಂದ ನಾನು ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಒಳಗಡೆ ಏನೇನು ಐಟಮ್ಸು ಆ ಪಾತ್ರೆ ಎಲ್ಲ ಇರುತ್ತೆ ಅಲ್ವಾ, ಅದನ್ನು ಅವರು ಆಚೆ ತೊಗೊಂಡು ಹೋಗ್ತಿದ್ರೋದ್ರಿಂದ ನಾನು ಅಲ್ಲೇ ನೋಡ್ತಾ ಇದ್ದೀನಿ. ಆ್ಯಂಡ್ ಅವ್ರು ಯಾವಾಗ ಪ್ಲೇಸ್ ಬಿಡ್ತಾರೋ ಅಷ್ಟು ಬೇಗ ನಾವು ಒಳಗಡೆ ಹೋಗಿ ನಾವು ಒಂದು ಸೆಟಲ್ ಆಗಿ ನಾವು ಕೂತ್ಕೋಬೇಕಾಗತ್ತೆ. ಇಲ್ಲಾಂದ್ರೆ ನಮಗೆ ಕಾಣಿಸೋದೇ ಇಲ್ಲ, ಯಾಕಂದರೆ ತುಂಬ ಚಿಕ್ಕ ಪ್ಲೇಸ್ ಅದು. ಸೊ ನೋಡ್ಬೋದು ನೀವು ಹೇಗಿದೆ ಅಂತ ಅಂದ್ಬಿಟ್ಟು. ಒಬ್ಬರು ಬಂದರೆ ನಾವು ಇನ್ನೊಬ್ರು ಕಂಜೆಸ್ಟೆಡ್ ಆಗಿರುತ್ತೆ ಅಂತ ಒಳಗಡೆ ದೇವ್ರಿರೋದು ಹೇಳ್ಬೇಕು. லிமிட்டா விட்டு 2 பேட்ச் 3 பேட்ச் விட்டுருவாங்க கசிக்குவாங்க. ಶ್ರೀ ನಮಃ. ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಧಜೆ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಗೌರೀಪತೆ ವಾಣೀಪತೆ ಲಕ್ಷ್ಮೀಪತೆ ತೇಂದ್ರೇ ಉಗಂ ಸ್ಮರಾಮಿ. ಹರಃ ಓಂ ಶಿವ ಶಿವ ಶಂಭೋ ರಾಜ್ಞಾಯ ಪ್ರವರ್ತಮಾನಸ್ಯ ಸೈನಂಗ್ ಮುನ್ನಡಿ ಆದ್ಯ ಬ್ರಾಹ್ಮಣಃ ದ್ವಿತೀಯ ಪರಾರ್ಥೇ ಹಂಗೆಲ್ಲ ಹೇಳ್ತೀರಿ. ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತವರ್ಷೆ ಭಾರತಖಂಡೇ ಮೇರೋ ದಕ್ಷಿಣ ದಿಗ್ಭಾಗೆ ದಂಡಕಾರಣ್ಯ ಗೋದಾವರ್ಯಾ ಶಾಲಿವಾಹನಶಕೆ ಪ್ರಬುದ್ರಾವತಾರೆ ಪ್ರಭವಾದಿ ಸಂವತ್ಸರಾನಾಮಧ್ಯೆ ಕ್ರೋಧಿನಾಮ ಸಂವತ್ಸರೇಣ ಶ್ವೇತವರಾಹ ಕಲ್ಪೆ ವೈವಸ್ವತಾಮನ್ವಂತರೆ ಶ್ರೀಮತೋ ಕ್ರೋಧಿನಾಮ ಸಂವತ್ಸರೇಣ ದಕ್ಷಿಣಾಯನೆ ಪುಣ್ಯಕಾಲೆ ಪ್ರಾತಮ್ಯಾಂ ಶುಭದಿತೋ ಶುಭವಾಸರಸ್ಯ ಶುಭ ನಕ್ಷತ್ರ. ನಾನು ಲೈಟ್ ಆಫ್ பண்ணா ಕಣ್ಣು ಕರಿತಿದೆ. உள்ளதான் போவோம். ಓಂ ಅಸ್ಯಾಂ ದೇವತಾಭ್ಯೋ ನಮಃ. ನಾನಾದಲಶ್ರೈಶ್ವರ್ಯಾದಿಷ್ಟಕಾಮ್ಯಾರ್ಥ ಫಲಸಿದ್ಧಿರಸ್ತೋ ಗಂಗಾ ಪರಮೇಶ್ವರಿ ದೇವತಾಭ್ಯೋ ನಮಃ. ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ತುರಿಜಾರ್ಘಂಟಾರವಂ ಭಕ್ತ್ಯಾಂ ಶಂಭೋರಾರ್ಚನ ಪೂರ್ವಕಂ ನಾಗಶಬ್ದಮಯಂ ಘಂಟಾಂ ಸರ್ವವಿಘ್ನೋಪಹಾರಣೆ पूजयेदस्तु मंत्रेणां देवताह्वानलाञ्छनम् इति घण्टानादस्त्रापयामि. तदेव लग्नं सुजिनं तदेव ताराबलं चन्द्रबलं तदेव विद्याबलं दैवबलं तदेव गौरीपते वाणीपते लक्ष्मीपते तेन्द्रे युगं स्मरामि. अस्यां यजमानस्यां रमेशनामदेवस्यां रुक्मणी अस्यां सवितास्यां यवसिकास्यां विजयलक्ष्मीनामदेवस्यां पञ्चलिङ्गेश्वरी नामदेवस्यां सह कुटुम्बानां नागराजन्नस्यां सुधास्यां वर्षनाश्रीनामदेवस्यां धनन्यास्यां तंगवेलवर्गल नामदेवस्यां तमिलरसिंहालस्यां आरो अमुदन् नामदेवस्यां तंग तमिल एंटरप्राइजेस नामदेवस्यां सह कुटुंबस्य इजम अनाट्लेन नमस्तस्मै नमः परात्मने कर्पूरगौरम् अवतारम् சாமி வீட்டுல ஆமா அங்க அடங்க வழியில
यद्भासस्य भासते विश्वम् सुषुप्तेनाः नमोऽस्तुते नमस्तस्मै गुणातीताय विभवाय अन्तरात्मने सहस्राक्ष सहस्रपादभूमिम् विश्वतो रुद्वा अद्यतिष्ठ पुरुषये वेदकं सर्वं उभाभ्यामुदते नमो बाहुभ्यां तव दन्हने परिते नटराजी नागराजी कोई बराबर निकाल दो बात दूसरा है मंगला फिर भी होने तो बात निकाल दो होने तो बात निकाल दो सदा विश्वं ठीक है भेजो जरा दूध दे सब कुछ है अभिषेक करेगा ओम फलसिद्धिरस्तु यद्भासा भासते विश्वं यशुमेन नमोस्तुते नमस्तस्मै गुणातीताय विभवाय परात्मने नमः सर्वेश्वराय नमः यद्देवताभ्यो नमः प्राणाय स्वाहा विश्वनाथेश्वराय नमः मृत्युंजयाय रुद्राय नीलकंठाय शंभवे ओम नमः शिवाय 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 मृत्युंजयाय रुद्राय नीलकंठाय शंभवेम अमृतेशाय सर्वाय महादेवा एक एक हो गया यद्विश्वं खुद देने बाद निकाल दो परमं पदं जगामुपाधिथ परमं पदं ॐ मृत्युंजयाय रुद्राय नीलकण्ठाय शम्भवे अमृतेशाय सर्वाय महादेवाय नमो नमः प्रकाव्यमुशनेभानुवानो देवो देवानां जनिमाभिवक्तिम् महीव्रतस्य क्षिबन्धुः पावकः पदावरावो प्रत्येतिरेवन् நான் பார்த்தோம் அப்படியே கிளம்புங்க सचित्रचित्रम् ஆயிடுச்சு அவ்வளோ கிளம்புங்க ஓம் போயிட்டு வாங்க அப்புறம் கூப்பிட்றோம் போங்க எல்லாரும் உட்காருங்க பஞ்சாமிர்த அபிஷேகம் பிரசாதம் கொடுக்குற எல்லாரும் உட்காருங்க ஓம் உட்காந்து போய் வெளியே உட்காருங்க எல்லாம் யத்வாசஸ்ய பாசதே அண்ணா 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 வழி விடுங்க நமோஸ்துதே நீங்க சைடில் வாங்க எல்லாம் எல்லாம் அமுச்சு வழி விடுங்க போட வெளியே போய் வழி விடு பக்கெட் வெளியே கொண்டா நீ வெளியே கொடுத்து எல்லாம் போங்க வெளியே போங்க வழி விடுங்க அக்கா போங்க வச்சுட்டு போங்க கூப்பிட்றோம் போங்க வச்சுட்டு போங்க கவரிங் ஒப்ப எடுத்துக்கங்க விநாயகர்கிட்ட வைக்கிற எடுத்துக்கங்க எல்லாம் பூஜை பண்ணுவோம் அப்படி வாங்கிக்கோ அதை உடச்சு ஊத்திருங்க அண்ணா வழி விடுங்க எழுங்க நீ ஒரு சைடில் வேணா அண்ணா நீ சைடில் வேணா நீ வேணா அக்கா எழுந்து எழுங்க உங்களுக்கு தான் சொல்கிறேன் எழுங்க குட்டி எழுந்து போங்க எல்லாம் இங்கே வச்சுட்டு போங்க போய் சமணம் இங்கே வச்சுட்டு போங்க போங்க எழுந்து போடா குட்டி
எது பண்ண குட்டி குட்டி என்ன கொடுத்துருண்ணா ஒரு பால் அபிஷேகம் பால் ரெண்டு அபிஷேகம். ஓம் நம சிவாய ஓம் நம சிவாய ஓம் நம சிவாய ஓம் நம சிவாய. ನನಗಂತೂ ತುಂಬಾ ಖುಷಿಯಾಗಿತ್ತು. ಯಾಕೆಂದರೆ ಫಸ್ಟ್ ಪೂಜೆಗೆ ನಾನು ಹೋಗಿ ಅದು ನಾನು ಡೈರೆಕ್ಟಾಗಿ ನಾನು ಕೂತ್ಕೊಂಡು ಅದು ನಾನು ಕ್ಯಾಪ್ಚರ್ ಮಾಡಿ ನಾನು ನೋಡ್ತಾ ಇರೋದ್ರಿಂದ, ಯಾಕಂದರೆ ನನಗೆ ತುಂಬಾ ಆಸೆ ಇತ್ತು. ಬಟ್ ಇದು ಸೆಕೆಂಡ್ ಟೈಮ್ ನಾನು ಅಭಿಷೇಕನ ನಾನು ಡೈರೆಕ್ಟಾಗಿ ನೋಡ್ತಾ ಇರೋದು. ನನ್ನ ಮನೆಯಲ್ಲೂ ಸಹ ಅಷ್ಟೇ ಪೂಜೆ ಮಾಡಿ ಸ್ವಲ್ಪ ಹೊತ್ತು ಬೇಡ್ಕೊಂಡೆ ನಾನು ಹೋಗಿದ್ದಿದ್ದು. ನನಗೆ ಇದೊಂದು ಅವಕಾಶ ಮಾಡಿಕೊಡಿ ಅಂತ ಅಂದ್ಬಿಟ್ಟು. ಸೊ ಸಿಕ್ಕಾಪಟ್ಟೆ ನಾನು ಎಷ್ಟು ಬೇಡಿದ್ನೋ ಆ ಥರನೇ ಸೇಮ್ ನಾನು ಹೇಗೆ ಅಂದ್ಕೊಂಡಿದ್ನೋ ಅದಕ್ಕಿಂತ ಚೆನ್ನಾಗಿ ನನಗೆ ದರ್ಶನ ಆಯಿತು. ಆ್ಯಂಡ್ ಅಭಿಷೇಕ ಎಲ್ಲ ನಾನು ಚೆನ್ನಾಗಿ ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ. ಆ್ಯಂಡ್ ತುಂಬಾ ಶ್ರೇಷ್ಠ ಈ ಟೆಂಪಲ್ಲು. ಸೊ ದಯವಿಟ್ಟು ವಿಸಿಟ್ ಮಾಡಿ. ಆ್ಯಂಡ್ ನಿಮ್ಗೇನೇ ಪ್ರಾಬ್ಲಮ್ಸ್ ಇರ್ಬೋದು, ಒಂದು ಮದುವೆ ಆಗ್ದಿರ ಇರೋದ್ರಿಂದ ಅಥವಾ ನಿಮಗೆ ಕೆಲಸ ಸಿಗದೇ ಇರೋದ್ರಿಂದ ಅಥವಾ ನಿಮ್ಮ ಮನೇಲಿ ತುಂಬ ಏನಾದರೂ ಒಂದು ಪ್ರಾಬ್ಲಮ್ಸ್ ಇರೋದ್ರಿಂದ, ಸೊ ನಿಮ್ಗೇನೇ ಪ್ರಾಬ್ಲಮ್ಸ್ ಇದ್ರೇನು ಸೊ ಈ ಟೆಂಪಲ್ಗೆ ಹೋಗಿ ನೀವು ಓನ್ಲಿ ಮಂಡೇಸ್ ಮಾತ್ರನೇ ಓಪನ್ ಇರುತ್ತೆ ದೇವಸ್ಥಾನ. ಸೊ ಓನ್ಲಿ ಮಂಡೇ ಮಾತ್ರನೇ ಹೋಗಿ ನೀವು ವಿಸಿಟ್ ಮಾಡಬೇಕಾಗತ್ತೆ. ನೀವು ಬೇಡ್ಕೊಂಡು ಒಂದು 3 ವೀಕ್ಸ್ ಆಗಲಿ ಅಥವಾ 9 ವೀಕ್ಸ್ ಆಗಲಿ, ಸೊ ನೀವು ಯಾವಾಗ ಹೋಗಿ ದರ್ಶನ ಮಾಡಿಕೊಂಡು ಬಂದರೆ ಸಾಕು. ನೀವೇನು ಅಂದ್ಕೊಂಡಿರ್ತೀರೋ ಅದ್ರ ತಕ್ಕಂತೆ ನಿಮಗೆ ಶಿವಪ್ಪ ನಿಮಗೆ ನೋಡ್ಕೋತಾನೆ. ಅದ್ರ ತಕ್ಕಂತೆ ನಿಮ್ಮ ಆಸೆ ಎಲ್ಲನೂ ಈಡೇರಿಸ್ತಾರೆ. பறவையாய் பாம்பாய் கல்லாய் மனிதனாய் பேயாய் கணங்களாய் வல்ல அசுரராய் முனிவராய் தேவராய் செல்லாத நின்ற இத்தாமர சங்கமத்துள் எல்லா பிறப்பும் பிறந்திருந்தேன் பெருமானே. மெய்யே உன் பொன்னடிகள் கண்டிங்கு வீடுற்றேன். உய்யே என் உள்ளத்தில் ஓங்காரமாய் நின்ற மெய்யா விமலா விளைப்பாதா வேதங்கள் ஐயா என ஓங்கி ஆழ்ந்தகன்ற நுண்ணியவே. வெய்யாய் தனியாய் இவலாம் கோயில வந்தருளி மெய்ஞானமாகி மெழுகின்ற மெய்ச்சுடரே. எஞ்ஞானம் இல்லாத இன்பப் பெருமானே, அஞ்ஞானம் தன்னை அகழ்விக்கும் நல்லறிவே. ஆக்கம் அளவு இறுதிலாய் அனைத்துலகும் ஆக்குவாய் காப்பாய் அழிப்பாய் அழுத்தருவாய் போக்குவாய் என்னை புகுவிப்பாய் என் தொழும்பின் நாட்டத்தின் நெறியாய் செய்யாய் நானே. மாற்றம் மனங்களிய நின்ற மறையோனே, கலந்த வாழ் கண்களோடு நீ கலந்தார் போல் சிறந்தடியார் சிந்தனையில் தேனூறி நின்று பிறந்த பிறப்பருக்கும் எங்கள் பெருமானே. நிறங்களோர் ஐந்துடையாய் விண்ணோர்கள் ஏத்த மறைந்திருந்தாய் எம்பெருமான் வல்வினை தன்னை மூடிய மாய இருளை அறம் பாவம் என்னும் அருங்கைத்தவா. சொப்பனமோ எந்தன் அப்பன் திருவருள், சொப்பனமோ எந்தன் அப்பன் திருவருள். கற்பிதமோ என்ன அற்புதம் இதுவே, கற்பிதமோ என்ன அற்புதம் இதுவே. ஆடிய பாதனே அம்பலவானனே, ஆடிய பாதனே அம்பலவானனே. நின்னாற்ற கருணையை ஏழை அறிவேனோ, நின்னாற்ற கருணையை ஏழை அறிவேனோ. எனப்பனல்லவா என் தாயும் அல்லவா, பொன்னப்பனல்லவா. விமலா உனக்கு கலந்த அன்பாகி கசிந்து உள்ளுருகும் நலந்தான் இல்லாத சிறியருக்கு நல்கி நாயிற்கிடையாய் கிடந்த அடியேருக்கு தாயில் சிறந்த தயவான தத்துவனே. மாசற்ற ஜோதியே மலர்ந்த மலச்சுடரே, தேசனே தேனார் அமுதே சிவபுரனே. வாசமா பட்டரித்தும் பாதிக்கும் ஆரியனே, நேச அருள் புரி நெஞ்சில் வஞ்சம் கிட பேராது நின்ற பெருங்குகரனை பேராரே. ஆரா அமுதே அளவிலா பெருமானே, ஓராதார் உள்ளத்தில் ஒலிக்கும் மொழியானே. நீராய் உருகிய நார் உயிராய் நின்றானே, இன்பமும் துன்பமும் இல்லானே உள்ளானே. அன்பருக்கு அன்பனே யாவையுமாம் அல்லையுமாம் சோதியனே, துன்றிலே தோன்றா பெருமையனே. ஆதியனே எந்த நடுவாகி அல்லானே, ஈர்த்து என்னை ஆட்கொண்ட எந்த பெருமானே.
கூத்த மைஞானர் கொண்டருவார் தம் கருத்தின் நோக்கரிய நோக்கே நுணுக்கரிய நுண்ணுணர்வே போக்கும் வரவும் புடருவிழா புண்ணியனே காக்கும் என் காவலனை காண்பெரிய பேரொழியே ஆற்றின்ப வெள்ளமே அத்தாய் மிக்காய் நின்ற தோற்ற சுடரொழியாய் சொல்லாத நுண்ணுணர்வாய் மாற்றமாம் வையகத்தின் வெவ்வேறு வந்தறிவான் தேட்டனே என் தேட்ட தெளிவே என் சிந்தனையுள் ஊற்றார உண்ணார் அமுதே உடையானே வேற்று விகார உடம்பின் உட்கிடப்ப அன்றே எம் ஐயா அரணே ஓ என்றென்று போற்றி போன்றின பொய்கட்டு மையானா மீட்டிங் வினைப்பிறவி சாராமே கள்ளப்போடும் கட்டளைக்க வல்லானே நள்ளிரு நாட்டம் பயின்றாடும் நாதனே தில்லையுள் கூத்தனே தென்பாண்டி நாட்டானே அல்லல் விரை அறுப்பானே ஓ என்றென்று சொல்லிற்கு அறியானே சொல்லிய திருவடிக்கில் சொல்லிய பாட்டின் பொருள் வந்து சொல்லுவார் செல்வர் சிவபுரத்தில் உள்ளார் சிவடிக்கில் பல்லோரும் ஏற்றப்பணிந்து சிவாய திருச்சம்பலம் தென்னாட்டுடைய சிவனே போற்றி தாயும் அல்லவா பொன்னப்பன் அல்லவா பொன்னம்பலத்தவா என अरहवोम शिव शिव शंभो राज्ञाय रे इष्टकाम्यार्थशोभनाम संवत्सरे सर्वे जनाः सुखिनो भवन्तु ओम शिवाय नमः ओम शिवाय नमः ओम शिवाय नमः नमः ओम शिवाय नमः नमः ओम शिवाय 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 नमः वल्लभाय नमः ओम शिवाय नमः नमः ओम शिवाय नमः कंठाय नमः ओम शिवाय नमः आदराय नमः ओम शिवाय नमः साक्षाय नमः ओम शिवाय नमः कालाय नमः ओम शिवाय नमः निधये नमः ओम शिवाय नमः ओम शिवाय नमः ताय नमः ओम शिवाय नमः कानये नमः ओम शिवाय नमः आदराय नमः ओम शिवाय नमः सवासिने नमः ओम शिवाय नमः नमः ओम शिवाय नमः नमः ओम शिवाय नमः ओम शिवाय नमः गुडाय नमः ओम शिवाय नमः धूलित विग्रहाय नमः ओम शिवाय नमः प्रियाय नमः ओम शिवाय नमः ओम शिवाय नमः हे नमः ओम शिवाय नमः शराय नमः ओम शिवाय नमः ज्ञाय नमः ओम शिवाय नमः मने नमः ओम शिवाय नमः ओम शिवाय नमः बलसिद्धिरस्तुम् ओम वनस्पतिरसोपेतो गन्धाढ्यो रूपमाग्रापयामि ओम नमस्तस्मै गुणातीताय विभवाय तन्नो दन्ति प्रचोदयात् महा शिवाय ओम नमः शिवाय
जया जय नमः पार्वती पतये हर हर महादेव मक्कोबा எப்படிங்க இந்தாங்க இந்தாங்க அது பண்ணி பாருங்க ಆ್ಯಂಡ್ ಫೈನಲಿ ಅಭಿಷೇಕ ಕಂಪ್ಲೀಟಾಗಿ ಮುಗೀತು. ಸೊ ಅದರಿಂದ ನಾನು ಆಚೆ ಹೋಗ್ತಾ ಇರೋದು. ಸೊ ನೋಡ್ಬೋದು ನೀವು ಹೇಗಿರುತ್ತೆ ಅಂದ್ಬಿಟ್ಟು. ಆ್ಯಂಡ್ ತುಂಬ ಜನ ರಶ್ ಇರ್ತಾರೆ. ಸೊ ನನ್ನ ಫ್ಯಾಮ್ಲಿದಲ್ಲಿ ನಾನು ನಮ್ಮ ಅಪ್ಪ ನಮ್ಮ ಮಾವ ಅವ್ರು ಮಾತ್ರನೇ ಸೊ ಒಳಗಡೆ ಹೋಗಿ ನೋಡೋಕ್ಕಾಗಿದ್ದು. ಆ್ಯಂಡ್ ಫಸ್ಟಲ್ಲಿ ನಾನು ಮಾತ್ರನೇ ಹೋಗಿದ್ದು. ಆ್ಯಂಡ್ ನೆಕ್ಸ್ಟ್ ಬ್ಯಾಚಲ್ಲಿ ನೆಕ್ಸ್ಟ್ ಒಂದು ಅಭಿಷೇಕ ಆಗಲಿ ಅವರು ಬಂದಿದ್ದು. ಆ್ಯಂಡ್ ನನ್ನ ಫ್ಯಾಮ್ಲಿಯವರು ಇನ್ನೂ ತುಂಬ ಜನ ಆಚೆನೇ ವೆಯ್ಟ್ ಮಾಡ್ತಾಯಿದ್ರು ಒಳಗಡೆ ಹೋಗೋದಕ್ಕೆ. ಆ್ಯಂಡ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 10 ಮೆಂಬರ್ಸ್ ಅಷ್ಟೇ ಒಳಗಡೆ ಹೋಗೋಕ್ಕೆ ಸಾಧ್ಯ ಆಗೋದು. ನೋಡ್ಬೋದು ನೀವು ಆಚೆ ಬಂದ ತಕ್ಷಣ ನನಗೆ ಎಷ್ಟು ಜನ ರಶ್ ಆಗಿಬಿಟ್ಟಿದ್ದಾರೆ ಅಂತ. ಅದು ಅಲ್ಲಿ ಟೆಂಪಲಲ್ಲಿ ಮುಗಿಸ್ಕೊಂಡು ನಾವು ಅದರ ಪಕ್ಕದಲ್ಲೇ ಇರುವಂಥ ಮುರುಗನ್ ಟೆಂಪಲ್ಗೆ ನಾವು ಸ್ಟೆಪ್ಸ್ ಹತ್ತುತ್ತಾ ಇದ್ದಿದ್ದು. ಆ್ಯಂಡ್ ಅಲ್ಲಿಂದ ನೋಡ್ತಾ ಇದ್ದೀವಿ ಎಷ್ಟು ರಶ್ ಇದೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇದೆ. ನಾನು ಆಲ್ಮೋಸ್ಟ್ 2.5 ಅವರ್ಸಿಂದ 3 ಅವರ್ಸಿಂದ ನಾನು ಒಳಗಡೆ ಅಭಿಷೇಕಕ್ಕೆ ನೋಡೋಕ್ಕೆ ಹೋಗಿದ್ದಿದ್ದು. ಆ್ಯಂಡ್ ಆಚೆ ಬಂದ ತಕ್ಷಣ ಇಷ್ಟೊಂದು ರಶ್ ಆಗಿಬಿಟ್ಟಿದೆ. ನಾವೇನಾದರೂ ಒಂದು ಸ್ವಲ್ಪ ಲೇಟ್ ಮಾಡಿದ್ರು ಸಹ ನಾವು ಅಭಿಷೇಕ ನೋಡೋಕ್ಕೂ ಆಗ್ತಾ ಇರಲಿಲ್ಲ. ಆ್ಯಂಡ್ ಇಷ್ಟು ಬೇಗ ನಾವು ಆಚೆನೂ ಬರೋಕ್ಕಾಗ್ತಾ ಇದ್ದಿಲ್ಲ. ನಾನು ಆಚೆ ಬಂದಿದ್ದು ಟೈಮ್ ಬಂದುಬಿಟ್ಟು ಒಂದು 5:46 ಎಕ್ಸಾಕ್ಟಾಗಿ. ನಾನು ಒಳಗಡೆ ಹೋಗಿದ್ದು 3:30ಗೆ. ಆ್ಯಂಡ್ ನೋಡ್ಬೋದು ಇನ್ನೂ ಕತ್ಲಾಗೇ ಇದೆ, ಇನ್ನೂ ಬೆಳಕು ಸಹನೂ ಆಗಿರಲಿಲ್ಲ. ಗೈಸ್ ಅದು ಮೇನ್ ಟೆಂಪಲು. ಇವಾಗ ನಾನು ಅದನ್ನು ಅಭಿಷೇಕ ಮುಗಿಸ್ಕೊಂಡು ಬಂದಿದ್ದು. ಆ್ಯಂಡ್ ಹಂಗೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಟೆಂಪಲ್ ಇರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ಟೆಂಪಲ್ ಇರುತ್ತೆ. ಇಲ್ಲಿ ಟೋಟಲ್ 3 ಟೆಂಪಲ್ ಸಿಗುತ್ತೆ ನಿಮಗೆ ಬಂದರೆ. ಗೈಸ್ ಮುರುಗನ್ ಟೆಂಪಲ್ ಆಯಿತು. ಸೊ ಇವಾಗ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗೋಣ. ತೋರಿಸಿ. ಸಕಲೇಶ್ವರ ಸ್ವಾಮಿನ ಆಶೀರ್ವಾದ ಫಲಸಿದ್ಧಿ ಸಕಲ ದೋಷ ನಿವಾರಣಾರ್ಥಂ
ಬಸವೇಶ್ವರ ಟೆಂಪಲಲ್ಲಿ ಕರು. ಇದು ಇನ್ನೊಂದು. ಆ್ಯಂಡ್ ಫೈನಲಿ 3 ಟೆಂಪಲು ನಾವು ದರ್ಶನ ಮಾಡಿಕೊಂಡು ಆಚೆ ಬರೋಷ್ಟರೊಳಗೆ ಬೆಳಕಾಗಿತ್ತು. ಎಕ್ಸಾಕ್ಟ್ಲಿ ಆಗಿ 6 o'clock ಆಗಿತ್ತು. ಆ್ಯಂಡ್ ನೀವೇನು ನೋಡ್ತಿದ್ದೀರ ಟೆಂಪಲು, ಅದು ಬಸವೇಶ್ವರ ಟೆಂಪಲು, ಅದು ಲಾಸ್ಟ್ ಟೆಂಪಲ್ ಆಗಿರುತ್ತೆ ಅಲ್ಲಿ. ಸೊ ನೋಡ್ಬೋದು ಸುತ್ತಮುತ್ತ ಬರೀ ಕಾಡು ಒಳಗಡೆ ಇರೋದು ಟೆಂಪಲ್ಲು. ಆ್ಯಂಡ್ ಹಾಗೆಯೇ ನಾನು ಅಲ್ಲಿ ನಮ್ಮ ಡ್ರೈವರ್ ಅಂಕಲ್ಗೆ ಒಂದು ತುಂಬ ಎಮರ್ಜೆನ್ಸಿ ಒಂದು ಕೆಲಸ ಬಿದ್ದಿರೋದ್ರಿಂದ ಸೊ ಅರ್ಜೆಂಟಾಗಿ ಅವರು ಹೋಗಲೇಬೇಕಿತ್ತು. ಅದರಿಂದ ನಾವು ಹೊರಟ್ವಿ. ಆ್ಯಂಡ್ ಲೊಕೇಶನ್ ಎಲ್ಲ ನಾನು ನಿಮಗೆ ಮೆನ್ಷನ್ ಮಾಡಿರ್ತೀನಿ, ಸೊ ದಯವಿಟ್ಟು ವಿಸಿಟ್ ಮಾಡಿ. ಸೊ ದಿಸ್ ವಾಸ್ ದ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ನಿಮಗೆ ಮುಂದೊಂದು ವೀಡಿಯೋಸಲ್ಲಿ ನಾನು ಸಿಗ್ತಾ ಇರ್ತೀನಿ. ಸೊ ಯಾವ ಥರ ನೆಕ್ಸ್ಟ್ ನಿಮಗೆ ವೀಡಿಯೋಸ್ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಆ ಥರ ವೀಡಿಯೋಸ್ ಮಾಡೋದಕ್ಕೆ ನಾನು ಆದಷ್ಟು ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್ ಗೈಸ್. ಬೈ. ಟೇಕ್ ಕೇರ್ ಆಲ್.